ಎಲ್ಲರಿಗೂ ನಮಸ್ಕಾರ. ದಾಸರ ಪದದ ಚಿಂತನೆ. ಇವತ್ತಿನ ದಿವಸ ನಾವು ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗಿವೆ ತಾರೆ ಬಿಂದಿಗೆಯ ಹಾಡಿನ ಅರ್ಥವನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ದಾಸರು ನಾವು ಜೀವನದಲ್ಲಿ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನೇ ಈ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಇದು ಒಂದು ಮುಂಡಿಗೆ. ಸುಮ್ಮನೆ ನೋಡಿದ್ರೆ ಸುಮ್ಮನೆ ಆಟ ಆಡೋ ಹಾಡು, ನೀರು ತೊಗೊಂಬರಕ್ಕೆ ಹೋಗುವಾಗ ಎಲ್ಲ ನಾರಿಯರೆಲ್ಲ ಸೇರಿಕೊಂಡು ಒಟ್ಟಿಗೆ ಹೇಳ್ತಿರೋ ಹಾಡೇನು ಅಂತ ಅಂದ್ಕೋಬೇಕು. ಆದರೆ ಸ್ವಲ್ಪ ಒಳ ಅರ್ಥವನ್ನು ನೋಡಿದ್ರೆ ದಾಸರ ಚಿಂತನೆ ಯಾವಾಗಲೂ ಏನಿದೆ ಅಂದರೆ, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ, ಮಾನವ ಜನ್ಮ ದೊಡ್ಡದು, ಇದ ಹಾಳಿ ಮಾಡಿಕೊಳ್ಳಲಿ ಬೇಡಿ. ಇಲ್ಲಿ ನೀರು ಅನ್ನೋದು ನಮ್ಮ ಕರ್ಮ ಫಲಕ್ಕೆ ಹೋಲಿಸಿದ್ದಾರೆ. ಬಿಂದಿಗೆ ಅಂತಿದೆಯಲ್ಲ, ಅದು ನಮ್ಮ ದೇಹ. ಯಾವಾಗಲೂ ಯಾರು ಹೋದರೆ ಒಂದು ಘಟ ಬಿತ್ತು ಅಂತ ಹೇಳ್ತಾರೆ. ಈ ದೇಹನೇ ಒಂದು ಬಿಂದಿಗೆಗೆ ಹೋಲಿಸಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಪರಮಾತ್ಮ ಆದಂಥ ನಾರಾಯಣ ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ, ಎಲ್ಲ ಜೀವರಾಶಿಗಳನ್ನು ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ಸೃಷ್ಟಿಯಾಗೋ ಕಾಲಕ್ಕೆ ದೇವಿ ಲಕ್ಷ್ಮೀ ದೇವಿ ಪ್ರಕೃತಿ ರೂಪದಲ್ಲಿ ಬಂದು ಪ್ರತಿಯೊಂದು ಜೀವಿಗೂ ಒಂದೊಂದು ದೇಹ ಕೊಡ್ತಾ ಹೋಗ್ತಾಳೆ. ಅದಕ್ಕೆ ಇಲ್ಲಿ ದಾಸರು ಅಕ್ಕ ಅಂತ ಕರೆದಿದ್ದಾರೆ ಲಕ್ಷ್ಮೀ ದೇವಿನ. ನನಗೊಂದು ಬಿಂದಿಗೆ ಕೊಡು ಅಂದರೆ, ನನಗೆ ಒಂದು ಒಳ್ಳೆ ದೇಹವನ್ನು ಕೊಡು. 84 ಲಕ್ಷ ಯೋನಿಗಳಿದೆ. ಯಾವ್ಯಾವುದೋ ದೇಹ ಬಂದರೆ ನಾವು ಯಾವ ಸಾಧನೆಯೂ ಮಾಡ್ಕೊಳಕ್ಕಾಗಲ್ಲ. ಸಾಧನೆ ಮಾಡ್ಕೊಳಕ್ಕಾಗುವಂಥದ್ದು ಯಾವುದು ಅಂದರೆ ಈ ಶರೀರ, ನಮ್ಮ ಶರೀರ. ಅದಕ್ಕೋಸ್ಕರ ಒಂದು ಒಳ್ಳೆ ಬಿಂದಿಗೆ ಕೊಡು. ಬಿಂದಿಗೆ ಒಡೆದರೆ ಒಂದೇ ಕಾಸು. ಅಕಸ್ಮಾತು ಈ ಬಿಂದಿಗೆ ಅನ್ನೋ ಈ ದೇಹ ಇದೆಯಲ್ಲ, ಇದಕ್ಕೇನು ಬೆಲೆ ಇಲ್ಲ, ಇದು ನಶ್ವರ, ನಮಗೂ ಗೊತ್ತಿದೆ. ಇದು ಒಡೆದ್ರೆ, ಇದು ಬಿದ್ದೋಯ್ತು ಅಂದರೆ ಏನು ಮಾಡಬೇಕು, ಸುಟ್ಟಾಕಬೇಕು, ಕಾಯಿಸ್ಬೇಕು. ಕಾಸು ಅಂದರೆ ಸುಟ್ಟಾಕಬೇಕು ಅನ್ನೋದು ಒಂದರ್ಥ. ಒಂದೇ ಕಾಸು ಅಂದರೆ ಇದಕ್ಕೇನು ಜಾಸ್ತಿ ಬೆಲೆ ಇಲ್ಲಮ್ಮ, ನಿನ್ನ ಹತ್ರ ಬೇಕಾದಷ್ಟು ಬಿಂದಿಗೆ ಇದೆ, ನನಗೊಂದು ಬಿಂದಿಗೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಅಂದರೆ ನನಗೆ ಒಂದು ಒಳ್ಳೆ ಶರೀರವನ್ನು ಸಾಧನೆ ಮಾಡಿಕೊಂಡು ಇದರೊಳಗೆ ಸತ್ಕರ್ಮ ಅನ್ನುವಂತಹ ನೀರನ್ನು ತುಂಬಿಕೊಳ್ಳೋ ಅಂಥ ಒಂದು ಬಿಂದಿಗೆಯನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆ ಅಂದರೆ, ಈ ಬಿಂದಿಗೆ ಒಳಗೆ ನಾನು ಏನು ಮಾಡ್ತೀನಿ ಅಂತಂದರೆ ರಾಮನಾಮ ಜಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಾ ಎಂದ ಮಾತ್ರಕ್ಕೆ ರಕ್ತ ಮಾಂಸದೊಳಿದ್ದ ಅಸ್ಥಿಗತವಾದ ಅತಿ ಪಾಪವೆಲ್ಲವನ್ನು ಮಾಯವನ್ನು ಮಾಡಿ ಅಂತ ಪುರಂದರದಾಸರೇ ಹೇಳಿದ್ದಾರೆ. ರಾ ಅನ್ನೋದು ಅಗ್ನಿ ಬೀಜ. ಅದೇನು ಮಾಡುತ್ತೆ ಅಂದರೆ, ನಮ್ಮ ಪಾಪ ಎಲ್ಲಿರುತ್ತೆ ಅಂದರೆ, ಅಸ್ಥಿ ಅಂದರೆ ನಮ್ಮ ಮೂಳೆಗಳ ಒಳಗೆ, ಅಂದರೆ ಅಷ್ಟು ಒಳ ಹೊಕ್ಬಿಟ್ಟಿದೆ. ಯಾರೂ ಕಿತ್ತಕ್ಕಾಗದೇ ಇರೋ ಅಂಥ ಮೂಳೆ ಒಳಗಿರೋ ಪಾಪಗಳನ್ನೆಲ್ಲ ರಾ ಅಂದ ಮಾತ್ರಕ್ಕೆ ಅದೆಲ್ಲ ಮಾಯ ಆಗಿ ನಮ್ಮ ಬಾಯಿಂದ ಹೊರಗೆ ಬಂದುಬಿಡತ್ತೆ. ಮಾ ಅಂದಾಗ ಏನಾಗುತ್ತೆ, ನಮ್ಮ ಬಾಯಿ ಮುಚ್ಕೊಂಬಿಡತ್ತೆ. ಮತ್ತು ಆ ಪಾಪ ಬಾಯಿಂದ ಒಳಗೆ ಹೋಗ್ದಂಗೆ ನೋಡ್ಕೊಳ್ಳುತ್ತೆ. ಇಂಥ ರಾಮನಾಮವನ್ನು ನಿತ್ಯ ನಾನು ರಾಮನಾಮ ಸ್ಮರಣೆಯನ್ನು ಮಾಡ್ತೀನಿ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಈ ರಾಮನಾಮದ ರಸ ಯಾರ್ಯಾರು ಅನುಭವಿಸಿದ್ದಾರೆ ಅಂತನೂ ದಾಸರೇ ಹೇಳ್ತಾರೆ. ಆಂಜನೇಯನಿಗೆ ಗೊತ್ತು, ಈಶ್ವರನಿಗೆ ಗೊತ್ತು, ಯಾರಿಗೆ ಗೊತ್ತು ಬೇಡ, ಯಾರು ಮರ 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 ಅಂದಂಥ ವಾಲ್ಮೀಕಿಗೆ ಗೊತ್ತು ಇದ್ರ ಮಹಿಮೆ ಏನು ಅಂತ. ಇಂಥ ರಸಭರಿತವಾದ ರಾಮನಾಮವನ್ನು ನಾನು ಜಪ ಮಾಡ್ತೇನೆ, ಅದರ ಪುಣ್ಯ ಫಲವನ್ನು ನಾನು ಈ ಬಿಂದಿಗೆ ಒಳಗೆ ತುಂಬ್ತೀನಿ. ಅದಕ್ಕೆ ರಾಮನಾಮವೆಂಬ ರಸವುಳ್ಳ ನೀರು ಅಂದರೆ ಆ ನಾಮಜಪದಿಂದ ಬರುವಂತಹ ಫಲ. ಭಗವಂತ ಏನು ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತಾನೆ ಭಗವದ್ಗೀತೆಯಲ್ಲಿ. ಆ ರೀತಿ ರಾಮನಾಮ ಜಪವನ್ನು ನೀವೆಲ್ಲರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಬಿಂದಿಗೆ ನಿಮಗೆ ಬಂದುಬಿಟ್ಟಿದೆ, ಆಗಲೇ ನಿಮಗೆ ದೇವರು ದೇಹ ಕೊಟ್ಟಿದ್ದಾನೆ, ಇದರೊಳಗೆ ರಾಮನಾಮ ಜಪವನ್ನು ಮಾಡಿ. ಕಾಮಿನಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆ. ಏನು ಮಾಡ್ತಾರೆ ಅಂದರೆ, ನೀರು ತರಕ್ಕೆ ಹೋದಾಗ ಎಲ್ಲರೂ ಕೂತ್ಕೊಂಡಲ್ಲಿ ಹರಟೆ ಹೊಡಿತಾ ಇರ್ತಾರೆ.
ಅದು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಇಲ್ಲಿ ಕಾಮಿನಿಯರು ಅಂತಂದರೆ ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಕೈ, ಕಾಲು ಎಲ್ಲ ಇದೆಯಲ್ಲ, ಈ ಇಂದ್ರಿಯಗಳಿಂದ ಇಂದ್ರಿಯದ ಸುಖಗಳ ಕೊಡೆಗೆ, ಅಂದರೆ ಅದು ಇದು ಬೇಕು ಅಂತ ವಿಷಯ ಆಸಕ್ತಿ ಕಡೆಗೆ ನನ್ನ ಮನಸ್ಸನ್ನು ನಾನು ಹೋಗಕ್ಕೆ ಬಿಡಲ್ಲಮ್ಮ. ಕಾಮಿನಿಯರ ಕೂಡ ಏಕಾಂತವಾಡೇನು ತಾರೆ ಬಿಂದಿಗೆಯ. ನನ್ನ ದೇಹದಲ್ಲಿ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗಕ್ಕೇನು ಬೇಕೋ ಅದನ್ನು ಮಾಡ್ಕೋತೀನಿ. ಆದ್ದರಿಂದ ನೀನು ನನಗೆ ಒಳ್ಳೆಯ ಬಿಂದಿಗೆಯನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಅಷ್ಟು ಹೇಳಿ ಮುಂದೆ ಹೇಳ್ತಾರೆ, ಗೋವಿಂದ ಎಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದ ಅನ್ನೋ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ನಾವು ಏನಾರು ಶಬ್ದ ದೋಷ ಆಯಿತು ಅಂತ ಹೇಳ್ಕೊಳ್ಳೋ ಅಂಥ ನಾಮ ಯಾವುದು? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದ ನಮಃ ಅಂತ ಹೇಳ್ಕೊತೀವಿ. ಈ ಗೋವಿಂದ ಅಂದರೆ, ಗೋ ಅಂದರೆ ಒಂದು ಗೋವುಗಳು, ಎರಡನೇದು ಗೋ ಅಂದರೆ ವೇದಗಳು, ವೇದ ಪ್ರತಿಪಾದ್ಯನಾದ, ವೇದಗಳು ಅಂದರೆ ತುಂಬ ಪ್ರೀತಿಸುವಂತಹ, ವೇದದೊಳಗೆ ಅವನ ಎಲ್ಲ ಗುಟ್ಟುಗಳನ್ನು ಅಡಗಿಸಿಟ್ಟಿರುವಂತಹ ಪರಮಾತ್ಮ ಅವನು ಗೋವಿಂದ. ಇನ್ನೊಂದೇನೆಂದರೆ, ಅವನು ಕೃಷ್ಣಾವತಾರದಲ್ಲಿ ಬಂದಾಗ ಅವನು ಏನು ಹೇಳ್ತಾನೆ, ಗೋವರ್ಧನಗಿರಿಗೆ ಪೂಜೆ ಮಾಡೋಣ, ಅದು ನಮ್ಮ ಗೋವುಗಳಿಗೆಲ್ಲ ಆಹಾರ ಕೊಡುತ್ತೆ, ನಮಗೆಲ್ಲ ಆಧಾರವಾಗಿದೆ ಅಂಥೇಳಿ ಗೋವರ್ಧನಗಿರಿನ ಪೂಜೆ ಮಾಡಿದಾಗ ಇಂದ್ರನಿಗೆ ತುಂಬ ಸಿಟ್ಟು ಬಂದ್ಬಿಡತ್ತೆ. ನನ್ನ ಪೂಜೆ ಮಾಡೋ ಬದಲು ಇದನ್ನು ಪೂಜೆ ಮಾಡಿದ್ದಾರೆ ಅಂತ ಮಳೆ ಸುರಿಸ್ತಾನೆ. ಮಳೆ ಸುರಿಸಿದಾಗ 7 ದಿನ 8 ದಿನ ಕಂಟಿನ್ಯೂಸ್ ಆಗಿ ಕಿರುಬೆರಳ ಮೇಲೆ ಗೋವರ್ಧನಗಿರಿ ಪರ್ವತನ ಕೃಷ್ಣ ಎತ್ಕೊಂಡಾಗವಾಗ ಅವನಿಗೆ ಗೊತ್ತಾಗತ್ತೆ, ಓಹೋ ಈ ಕೃಷ್ಣ ಬೇರೆ ಯಾರೂ ಅಲ್ಲ, ಇವನೇ ಭಗವಂತ ಅಂಥೇಳಿ ಅವನ ಹತ್ರ ಬಂದು ಕ್ಷಮೆ ಕೇಳಿ ಅವನಿಗೆ ಗೋವಿಂದ ಅಂತ ನಾಮಕರಣ ಮಾಡಿ ಪಟ್ಟಾಭಿಷೇಕ ಮಾಡ್ತಾನೆ. ಅಂಥ ಗೋವಿಂದ, ಅದಕ್ಕೆ ಎಷ್ಟು ಗುಣ, ಈ ಪರಮಾತ್ಮನ ಗುಣಗಳನ್ನೆಲ್ಲ ಚಿಂತನೆ ಮಾಡ್ತೀನಿ. ಗೋವಿಂದ ಎಂಬ ಗುಣವುಳ್ಳ ನೀರಿಗೆ ಅಂತ ಹೇಳ್ತಿದ್ದಾರೆ. ಅಂದರೆ ಆ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿ ನಮಗೆ ಅರ್ಥ ಆಗಬೇಕು ಅಂದರೆ, ನಮಗೆ ಅವನಲ್ಲಿ ಭಕ್ತಿ ಬರಬೇಕು ಅಂದರೆ ನಾವು ಅವನ ಗುಣಗಳನ್ನು ಚಿಂತನೆ ಮಾಡಬೇಕು. ಎಂಥವನು ಅವನು, ಕರುಣಾ ಸಮುದ್ರ, ಎಲ್ಲರ ಕಂಡರೂ ಪ್ರೀತಿ ಪಡ್ತಾನೆ. ಆಮೇಲೆ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಲ್ಲ. ನಾವು ಎಲ್ಲೆಲ್ಲಿರ್ತೀವೋ ಅಲ್ಲಲ್ಲೇ ಊಟ ಕೊಡ್ತಾನೆ. ಕಪ್ಪೆಗೆ ಆ ಕಲ್ಲೊಳಗೆ ನೀರಿಟ್ಟು ಕಪ್ಪೆಯನ್ನು ಸಂರಕ್ಷಿಸುವಂತಹ ಆ ಪರಮಾತ್ಮ, ಅವನ ಗುಣಗಳಿಗೆ ಎಣೆಯೇ ಇಲ್ಲ. ಅವನ ಗುಣ ಎಣ್ಸೋಕ್ಕೆ ಲಕ್ಷ್ಮೀದೇವಿ ಅವನ ಕಾಲ ಉಗುರಿನ ತುದಿನ ಇನ್ನೂ ಕೂಡ ಅದನ್ನು ಅರ್ಥಕೊಳ್ಳೋಕ್ಕಾಗಿಲ್ಲ. ಅಷ್ಟು ಅಚಿಂತ್ಯ ಅದ್ಭುತ ಶಕ್ತಿ ಇದೆ ಭಗವಂತನಿಗೆ. ಅಂಥ ಗುಣವುಳ್ಳಂಥ ಭಗವಂತನ ಚಿಂತನೆ ಮಾಡುತ್ತಾ ಆ ಪುಣ್ಯದ ನೀರನ್ನು ಈ ಬಿಂದಿಗೆ ಒಳಗೆ ತುಂಬ್ಕೋತೀನಿ. ತಾರೆ ಬಿಂದಿಗೆಯ ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆ. ಅಂದರೆ ಈ ಭಗವಂತನ ನಾಮಸ್ಮರಣೆಯೇ ಒಂದು ಅಮೃತ ಪಾನ. ಆ ಭಗವನ್ ನಾಮಸ್ಮರಣೆ ಮಾಡ್ತಾಯಿದ್ರೆ ಬೇರೆ ಏನು ಬೇಕು ಅನ್ಸಲ್ಲ. ಈ ಗೋವರ್ಧನಗಿರಿ ಅವನು ಎತ್ಕೊಂಡಿದ್ನಲ್ಲ, ಅದ್ರ ಕೆಳಗಿದ್ದಿದ್ದ ಜನ 7 ದಿನ ಬೇರೆ ಏನೂ ಬೇಡ, ಅವರು ಬರೀ ಕೃಷ್ಣನ ನೋಡ್ತಾ ಇದ್ಬಿಟ್ರು. ಹೇಗಿತ್ತು ಅಂದರೆ, ಮೋಕ್ಷದಲ್ಲಿ ಊಟ ತಿಂಡಿ ಏನೂ ಬೇಕಾಗೋದಿಲ್ಲ. ಆ ರೀತಿ ಮೋಕ್ಷ ಸುಖವನ್ನು ಕೂಡ ಆ ಭಗವಂತ ತನ್ನ ಭಕ್ತರಿಗೆ ಅಲ್ಲಿ ಕರುಣಿಸಿದ್ದಾನೆ. ಇಂತಹ ಈ ದೇಹದೊಳಗೆ ನಾವು ರಾಮನಾಮ, ಗೋವಿಂದನಾಮ ಮುಂತಾದ ನಾಮಗಳ ಶಕ್ತಿಯನ್ನು ತುಂಬಿಕೊಂಡಾಗ ಏನಾಗ್ಬಿಡುತ್ತೆ ಅಂತಂದರೆ, ಇದು ನಮ್ಮನ್ನು ಅಮೃತತ್ವದ ಕಡೆ ಕರ್ಕೊಂಡು ಹೋಗುತ್ತೆ. ಅದೇ ಅಮೃತ ಪಾನ, ಜೀವಕ್ಕೆ ಮುಕ್ತಿ ಎನ್ನುವಂತಹ ಅಮೃತದ ಪಾನವಾಗುತ್ತದೆ. ಇಂತಹ ಅಮೃತವನ್ನು ನಾನು ಸ್ವೀಕರಿಸಬೇಕು. ಈ ಜನನ ಮರಣ ಅನ್ನುವಂತಹ ಚಕ್ರ, ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಿ ನಾನು ಆ ಭಗವಂತನ ಪಾದ ಪದ್ಮಗಳನ್ನು ಸೇರಬೇಕು. ಅದಕ್ಕೋಸ್ಕರ ನನಗೆ ಕೊಡಮ್ಮ ಅಂತ ಕೇಳ್ತಾ ಇದ್ದಾರೆ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ. ಬಿಂದು ಮಾಧವ ಎಲ್ಲಿದ್ದಾನೆ ಅಂತಂದರೆ ಕಾಶಿನಲ್ಲಿದ್ದಾನೆ. ಪ್ರಯಾಗದಲ್ಲಿ ವೇಣಿ ಮಾಧವ ಆದರೆ ಕಾಶಿನಲ್ಲಿ ಬಿಂದು ಮಾಧವ. ಕಾಶಿಗೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟರೆ ಮೋಕ್ಷ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ಅಲ್ಲಿಗೆ ಹೋಗ್ತೀನಿ ನಾನು, ಬಿಂದು ಮಾಧವನ ಘಟ್ಟಕ್ಕೆ ಹೋಗ್ತೀನಿ. ಹೋಗಿ ಏನು ಮಾಡ್ತೀನಿ ಅಂತಂದರೆ, ಇಷ್ಟು ದಿನ
ಈ ಬಿಂದಿಗೆ ಒಳಗೆ ತುಂಬಿಸ್ಕೊಂಡಿದ್ದೀನಲ್ಲ, ಎಲ್ಲ ರಾಮನಾಮ ಗೋವಿಂದ ನಾಮ ಎಲ್ಲ ಭಜನೆ ಮಾಡಿ ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಈ ಬಿಂದಿಗೆನಲ್ಲಿ ತುಂಬಿದೆ. ಈ ನಮ್ಮ ತಲೆ ಹೇಗಿದೆ ಅಂತಂದರೆ ಒಂದು ಉಲ್ಟ ಬಿಂದಿಗೆ ಥರ ಇದೆ. ಹೇಗಿದೆ ಅಂದರೆ ಮಡಕೆನ ಉಲ್ಟ ತಿರುಗಿಸ್ಬಿಟ್ರೆ ನಮ್ಮ ಕತ್ತೆ ಅದ್ರ ಬಾಯಿ ಆಗುತ್ತೆ, ಈ ತಲೆ ಆ ಬಿಂದಿಗೆ ಆಗುತ್ತೆ. ಈ ತಲೆ ಅನ್ನುವ ಬಿಂದಿಗೆಯಲ್ಲಿ ನಾನು ತುಂಬಿಕೊಂಡಿರುವಂತಹ ಜ್ಞಾನ ಎಲ್ಲದನ್ನು ಕೂಡ ನನ್ನ ಹೃದಯ ಕಮಲದಲ್ಲಿರುವಂತಹ ಭಗವಂತನಿಗೆ ನಾನು ಅಭಿಷೇಕ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ, ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆ. ಅಂದರೆ ನನ್ನ ಎಲ್ಲ ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನಿಗೆ ನಾನು ಅಭಿಷೇಕ ಮಾಡ್ತೀನಮ್ಮ. ನನ್ನ ಈ ಕರ್ಮ ಫಲಗಳನ್ನೆಲ್ಲ ಆ ಪರಮಾತ್ಮನ ಪಾದದಡಿಗೆ ಸಮರ್ಪಣೆ ಮಾಡಿಬಿಡ್ತೀನಿ. ನಾನು ಏನೇನು ಕರ್ಮ ಫಲಗಳು, ಪುಣ್ಯ ಫಲ ಪಾಪ ಫಲ ಏನಿದೆ ಅದನ್ನೆಲ್ಲ ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ತೀನಿ. ಯಾವಾಗಲೂ ಏನಂದರೆ, ನಾವು ಏನಾದ್ರು ನಂದು ಅಂತ ನಾವು ಅಂದರೆ ಅದು ನಮಗೆ ಅಂಟ್ಕೊಂಬಿಡುತ್ತೆ. ನಮಗೆ ಅಂಟ್ಕೊಂಡಾಗ ಏನಾಗುತ್ತೆ, ಮತ್ತೆ ನಾವು ಹುಟ್ತಾ ಇರಬೇಕು, ಸಾಯ್ತಾ ಇರಬೇಕು. ಆದರೆ ಎಲ್ಲ ನಿಂದು ಭಗವಂತ, ನಿಂದು ನೀ ಕರುಣಿಸಿದ್ದು ನಿನ್ನ ಪಾದಕ್ಕೆ ಅರ್ಪಣೆ ಅಂತ ನಾವು ಯಾವಾಗ ಅರ್ಪಣೆ ಮಾಡಿಬಿಡ್ತೀವಿ, ಆವಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ ಅದು ಝೀರೋ ಆಗಿಬಿಡುತ್ತೆ. ಮತ್ತೆ ನಾವು ಆ ಫಲಕ್ಕೋಸ್ಕರ ಹುಟ್ಟಬೇಕಾಗಿಲ್ಲ. ನಾವು ಪಾಪ ಮಾಡಿದ್ರು ಮತ್ತೆ ಆ ಪಾಪ ಅನುಭವಿಸೋಕ್ಕೆ ಹುಟ್ಟಬೇಕು, ಪುಣ್ಯ ಮಾಡಿದ್ರು ಪುಣ್ಯ ಅನುಭವಿಸೋಕ್ಕೆ ಸುಖ ಪಡೋಕ್ಕೆ ಹುಟ್ಟಬೇಕಾಗುತ್ತೆ. ಆದರೆ ಇದೆರಡು ಕ್ಯಾನ್ಸಲ್ ಆಗಬೇಕು ಅಂದರೆ ಏನೇ ಮಾಡಿದ್ರು ಎಲ್ಲವನ್ನು ಭಗವಂತನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡಿಬಿಡಬೇಕು. ಅದನ್ನೇ ಭಗವಂತನಿಗೆ ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಇಂತಹ ಸುಂದರವಾದಂಥ ಕೃತಿಯನ್ನು ಇವತ್ತು ಅಧಿಕ ಮಾಸದ ಮೊದಲನೇ ದಿನ ಅರ್ಥಚಿಂತನೆಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಶ್ರೀ ಕೃಷ್ಣಾರ್ಪಣಮಸ್ತು ಕಾಯೇನ ವಾಚಾ ಮನಸೇಂದ್ರಿಯೇವ ಬುದ್ಧಾತ್ಮನ ವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ.